ಲಕ್ಷ್ಮಿ ಬಾರಮ್ಮ ಸೀರಿಯಲ್. ಲಕ್ಷ್ಮಿ ಮೇಲಿನ ಕೋಪಕ್ಕೆ ವಿಧಿ ಏನು ಮಾಡಿದ್ದಾಳೆ ನೋಡಿ. ಯಾಕೆ ಗಂಗಾ ಆ ರೀತಿ ಕೂಗ್ತಾ ಇದೀಯಾ? ವಿಧಿ ಅಕ್ಕ ಅಂತ ಆಗಿಂದ ಒಂದೇ ರೀತಿ ಕಿರ್ತಾ ಇದೀಯಾ? ಈ ಬೋರಿಂಗ್ ಊಟ ಮಾಡೋದಕ್ಕೆ ನೀನು ಅಷ್ಟೊಂದು ಕಿರಿಚಾಡಬೇಕಿತ್ತ? ಇರಿಟೇಟ್ ಆಗುತ್ತೆ ನನಗೆ. ಈ ರೀತಿ ಮಾಡಬೇಡ ನೀನು ಅಂತ ದೊಡ್ಡವಳದಾಗಿ ಕೂಗ್ತಾಳೆ. ಆಗ ಅಲ್ಲಿ ಎಲ್ಲರೂ ಊಟಕ್ಕೆ ಕುಳಿತಿರುತ್ತಾರೆ. ಆದರೆ ಅವರಿಗೆ ಅದ್ಯಾವುದು ಸಂಬಂಧನೇ ಇಲ್ಲ. ಈಗ ಲಕ್ಷ್ಮಿ ಮಾತನಾಡ್ತಾಳೆ, ಯಾರು ನಿನ್ನ ಸುಮ್ಮನೆ ಕರಿತಾ ಇಲ್ಲ, ಹಸಿವಾಗ್ತಿದೆ, ಊಟ ಮಾಡಿಕೊಂಡು ಹೋಗಲಿ ಅಂತ ಕರೆದಿದ್ದಾರೆ. ಅದಕ್ಕೆ ನೀನು ಯಾವ ರೀತಿ ರಿಸೀವ್ ಮಾಡ್ಕೋಬೇಕು ಎಂದು ಹೇಳುತ್ತಾರೆ. ಆಗ ಅವಳಿಗೆ ಇನ್ನಷ್ಟು ಕೋಪ ಬರುತ್ತದೆ. ಲಕ್ಷ್ಮಿ ಮಾತನಾಡಿದ್ದಾಳೆ ಅನ್ನೋದೇ ಅವಳಿಗೆ ಹೆಚ್ಚು ಕೋಪ ತರಿಸಿದೆ ವಿಷಯ ಆಗಿರುತ್ತದೆ. ಅನ್ನದ ಬೆಲೆನೇ ಗೊತ್ತಿಲ್ಲದೆ ನಿಂಗೆ ವಿಧಿ ಈ ರೀತಿ ಆಡ್ಬೇಕಾ ನೀನು ಅಂತ ಹೇಳಿ ಅವಳ ತಂದೆ ಹೇಳುತ್ತಾರೆ. ನನಗೆ ಇದನ್ನೆಲ್ಲ ದಿನ ತಿನ್ನೋಕೆ ಆಗಲ್ಲ, ನನಗೆ ಪಿಜ್ಜಾ ಬೇಕು ಅಂತ ವಿಧಿ ಹೇಳ್ತಾಳೆ. ಗಂಗಕ್ಕ ಮೊದಲೇ ಕೇಳಿರುತ್ತಾರೆ, ನಿಮಗೆ ಏನು ಬೇಕು ಅಂತ ಹೇಳಿ ವಿಧಿ ಅಕ್ಕ, ನಾನು ನಿಮಗೆ ಅದನ್ನೇ ಮಾಡಿಕೊಡ್ತೀನಿ ಅಂತ. ಅದಕ್ಕಾಗಿ ಅವಳು ಮನೆಯಲ್ಲಿ ಮಾಡಲು ಸಾಧ್ಯ ಆಗಬಾರದು. ಅಂದು ಗಂಗಾಗೆ ಕಷ್ಟ ಆಗಬೇಕು ಅಂತೂ ನನಗೆ ಪಿಜ್ಜಾ ಬೇಕು ಎಂದು ಹೇಳುತ್ತಾಳೆ. ಆಗ ಗಂಗಾ ಮುಖ ಬಾಡುತ್ತದೆ, ಯಾಕೆಂದರೆ ಅವಳಿಗೆ ಅದನ್ನು ಮಾಡೋಕೆ ಬರೋದಿಲ್ಲ. ಲಕ್ಷ್ಮಿ ಮೇಲಿನ ಸಿಟ್ಟು ಬೇರೆಯವರ ಮೇಲೆ ತಿರುಗಿಸ್ತಾಳೆ ವಿಧಿ ಅನ್ನೋದು ಅಲ್ಲಿರುವ ಕೆಲವರಿಗೆ ಅರ್ಥ ಆಗ್ತಾ ಇದೆ. ಲಕ್ಷ್ಮಿ ಅವಳನ್ನು ಊಟ ಮಾಡು ಬಾ ಅಂತ ಸಮಾಧಾನದಲ್ಲಿ ಕರೆಯುತ್ತಿದ್ದಾಳೆ. ಏನೋ ಇಟಾಲಿಯನ್ ಮಾಡಿ ಊಟಕ್ಕೆ ಬಾ ಅಂದ ಹಾಗೆ ಆಡ್ತೀಯಾ ಅಂತ ಅವಳು ವಿಧಿ ರೇಗಾಡ್ತಾಳೆ ಲಕ್ಷ್ಮಿ ಮೇಲೆ. ನನಗೆ ಮಶ್ರೂಮ್ ಮತ್ತು ಪನ್ನೀರ್ ಹಾಕಿರೋ ಪಿಜ್ಜಾನೇ ಬೇಕು, ಅದನ್ನು ನೀನು ಮನೆಯಲ್ಲೇ ಮಾಡಬೇಕು, ಮಾಡು ಅನ್ನ ಸಾರಿಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾಳೆ ಅಂತ ಗಂಗನ ಮೇಲೆ ಬೈತಾಳೆ. ಅಪ್ಪ ಅವಳಿಗೆ ಬೈತಾರೆ. ಅಪ್ಪ ಅವಳಿಗೆ ಬೈದರೆ ಇವಳು ಈ ಮನೆಯಲ್ಲಿ ನನ್ನ ದ್ವೇಷ ಮಾಡ್ತಾರೆ ಎಂದು ಹೇಳ್ತಾಳೆ. ಲಕ್ಷ್ಮಿ ವೈಷ್ಣವ್ಗೆ ಮೆಸೇಜ್ ಮಾಡ್ತಾ ಇರುತ್ತಾಳೆ. ಮನೆಯಲ್ಲಿ ಅತಿಂದಿತ್ತ ಓಡಾಡ್ತಾ ಮೊಬೈಲ್ನಲ್ಲಿ ಅವನಿಗೆ ಮೆಸೇಜ್ ಮಾಡ್ತಾಳೆ. ಅವನು ವಾಯ್ಸ್ ಮೆಸೇಜ್ ಕಳಿಸ್ತಾ ಇರ್ತಾನೆ. ಅದನ್ನು ಇವಳು ಆಸಕ್ತಿಯಿಂದ ಕೇಳುತ್ತಾ ಇರುತ್ತಾಳೆ. ಅದನ್ನು ಬಿಟ್ಟರೆ ಹೊರಗಿನ ಯಾವುದೇ ಪರಿವು ಅವಳಿಗೆ ಇರುವುದೇ ಇಲ್ಲ. ಮತ್ತು ವೈಷ್ಣವ್ ಸ್ಟುಡಿಯೋಗೆ ಹೋಗುವ ಮುನ್ನ ಲಕ್ಷ್ಮಿಯನ್ನು ಭೇಟಿಯಾಗಿಲ್ಲ. ಹಾಗಾಗಿ ಅವಳಿಗೆ ವೈಷ್ಣವ್ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗಿಲ್ಲ. ಎಲ್ಲಿದ್ದೀರಿ ಅಂತ ಮೆಸೇಜ್ ಮಾಡಿದ್ದಾಳೆ ಲಕ್ಷ್ಮಿ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.